ನಮಸ್ಕಾರ, ಗುಡ್ ಮಾರ್ನಿಂಗ್. ಬೆಳಗಾವಿ ಬೆಂಕಿ. ನಾನು ಹರೀಶ್ ನಾಗರಾಜು. ಮೊದಲಿಗೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಲೆಟ್ಸ್ ಟೇಕ್ ಅ ಲುಕ್. ಕೆಲವೇ ಕ್ಷಣದಲ್ಲಿ ನಿಮ್ಮ ಪಬ್ಲಿಕ್ ಟಿವಿಲಿ ಅನಾವರಣಗೊಳ್ಳುತ್ತೆ ಗೆದ್ದಿದ್ಯಾರು. ಏಕೆಂದ್ರೆ ಇದೇ ದೊಡ್ಡ ಮಟ್ಟದ ಪ್ರತಿಷ್ಠೆ ಆಗಿತ್ತು. ಒಂದು ತಾಲೂಕಿನ ಬ್ಯಾಂಕು ರಾಷ್ಟ್ರ ಮಟ್ಟದಲ್ಲಿ ಈಗ ಹೆಸರುವಾಸಿ ಆಗುತ್ತೆ. ಅಲ್ಲಿನ ಚುನಾವಣೆ ಇಡೀ ಒಂದು ರೀತಿ ಕರ್ನಾಟಕ ರಾಜ್ಯದ ರಾಜಕೀಯದ ಚಿತ್ರಣವನ್ನೇ ಬದಲಾಯಿಸಬಹುದಾದಂತಹ ಒಂದು ಶಕ್ತಿ ಇದೆ ಅಂತ ಗೊತ್ತಾಗಿದ್ದೆ ಇವಾಗ. ಕೆಲವೇ ಕ್ಷಣದಲ್ಲಿ ಈ ಚುನಾವಣೆಯಲ್ಲಿ ಗೆದ್ದಿದ್ಯಾರು. ಎರಡೂ ಬಣಗಳು, ಒಂದು ಕಡೆ ಮಾನ್ಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಂದು ಕಡೆ ಸಚಿವರಾದ ರಮೇಶ್ ಜಾರಕಿಹೊಳಿ ಮತ್ತು ಮಗದೊಬ್ಬ ಶಾಸಕರಾದಂಥ ಸತೀಶ್ ಜಾರಕಿಹೊಳಿ. ಹಾಗಾದ್ರೆ ಗೆದ್ದಿದ್ ಯಾವ ಬಣ? ಕೆಲವೇ ಕ್ಷಣದಲ್ಲಿ ಅನಾವರಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಧ್ಯಕ್ಷ ಸ್ಥಾನ ಒಬ್ಬರಿಗೆ, ಉಪಾಧ್ಯಕ್ಷರ ಸ್ಥಾನ ಮಗದೊಂದು ಬಣಕ್ಕೆ ಮೀಸಲನ್ನು ಸುದ್ದಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಬಣದ ಒಬ್ಬರಿಗೆ ಉಪಾಧ್ಯಕ್ಷರಾಗೋ ಚಾನ್ಸ್. ಇನ್ನೊಂದು ಬಣದಲ್ಲಿ ಮಹದೇವ್ ಪಾಟೀಲ್ ಇದೀಗ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಫೈನಲಿ PLD ಬ್ಯಾಂಕ್ ಚುನಾವಣಾ ಗುದ್ದಾಟದಲ್ಲಿ ಮೇಲುಗೈ ಸಾಧಿಸಿದ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊನೆಗೂ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಲ್ಲಿನ ಸದಸ್ಯರು. ಇದೀಗ ಬರ್ತಿರುವ ಇನ್ನೊಂದು ಬ್ರೇಕಿಂಗ್ ನ್ಯೂಸ್. ಕೆಲವೇ ಕ್ಷಣದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಬಾಪು ಸಾಹೇಬ ಅನ್ನೋ ಸುದ್ದಿ ಬರ್ತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣದಿಂದ ಅಪ್ಲಿಕೇಶನ್ ಅಂದರೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಾದೇವ್ ಪಟೇಲ್ ಅವಿರೋಧವಾಗಿ ಅವರೀಗ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ನ್ಯೂಸ್ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಮಹಾದೇವ್ ಪಾಟೀಲ. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಣದ ಕಡೆಯವರು. ಇನ್ನು ಕೆಲವೇ ಕ್ಷಣದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ನಾಮಪತ್ರವನ್ನು ಸಲ್ಲಿಸ್ತಾರೆ ಬಾಪು ಸಾಹೇಬ್ರು. ಅವರು
ಬೆಳಗಾವಿಯಲ್ಲಿರುವಂತಹ PLD ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಆ ಚುನಾವಣೆಯಲ್ಲಿ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣಕ್ಕೆ ಮೇಲುಗೈ ಸಾಧಿಸಿದ್ದಾರೆ. ಅವರ ಬಣದ ಮಹದೇವ್ ಪಾಟೀಲ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈ ಕ್ಷಣಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅದೀಗ ಜಾರಕಿಹೊಳಿ ಸಹೋದರರ ಬಣಕ್ಕೆ ಹೋಗಿದೆ. ಹಾಗಾಗಿ ಸಂಧಾನ ಸೂತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣಕ್ಕೆ ಇದೀಗ ಮೇಲುಗೈಯನ್ನು ಸಾಧಿಸಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಣದ ಮಹದೇವ್ ಪಾಟೀಲ್ ಅವಿರೋಧವಾಗಿ ಆಯ್ಕೆ ಆಗ್ತಿದ್ದಾರೆ. PLD ಬ್ಯಾಂಕಿನ ಚುನಾವಣಾ ಪ್ರಕ್ರಿಯೆ ಇದೀಗ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಲ್ಲಾರು ಕೂಡಿಕೇಸ್ ಅವ್ರ ಹೆಬ್ಬಾಳ್ಕರ್ ಮೇಡಮ್ ಅವರು ಸತೀಶ್ ಜಾರಕಿಹೊಳಿ ಅವರು ಏನ್ ತೀರ್ಮಾನ ತಗೋತಾರಲ್ಲ, ಜಿಲ್ಲಾ ಮಂತ್ರಿಗಳು ನಮ್ಗೆ ಡೈರೆಕ್ಷನ್ ಕೊಟ್ಟಾರ. ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಏನ್ ತೀರ್ಮಾನ ತಗೋತಾರ ಅದಕ್ಕೆ ನೀವು 6 ಮಂದಿ ಬಂದಿರ್ರಿ ಅಂತ ಅನ್ನೋ ಮಾತನ್ನು ಹೇಳಿದಾರೆ. ಅದಕ್ಕೆ ನಾವು ಬಂದಿದೀವಿ. ನಾಮಿನೇಷನ್ ಇಲ್ಲ, ಒಳಗೆ ಹೋದ ನಂತರ ನಾವು ವಿಚಾರ ಮಾಡ್ತೀವಿ ಸರ್. ಎಲ್ಲ ಇನ್ನ ಡೈರೆಕ್ಷನ್ ಕೊಟ್ಟಿಲ್ಲ, ಒಳಗೆ ಹೋದ್ರಿ ಇನ್ನು ಟೈಮ್ ಇದೆ. ಇನ್ನು ಟೈಮ್ ಬಾಬುಗೌಡ ಪಾಟೀಲ ಪಾಟೀಲ ಈ ಪಾಟೀಲ ಏನು ಸಂಬಂಧ ಇಲ್ಲ. ಒಟ್ಟು ಇನ್ನೊಂದು ಮಾಡಿ ಎಲ್ಲರೂ ಕೂಡಿ ಕೆಲಸ ಹೆಬ್ಬಾಳ್ಕರ್ ಮೇಡಮ್ ಅವರು ಜಾರಕಿಹೊಳಿ ಅವರು ಮಾಡವ್ರು. ನಾನು ಪ್ರಸಾದ್ ಪಾಟೀಲ್ ಕೆಲವೇ ಹೊತ್ತಿನ ಮುಂಚೆ ಒಬ್ಬೊಬ್ಬರಾಗಿ ಅಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ PLD ಬ್ಯಾಂಕಿನ ಆವರಣಕ್ಕೆ ತೆರಳುತ್ತಿದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅವರು ತಮ್ಮ ರಿಯಾಕ್ಷನ್ಸ್ಗಳನ್ನು ಕೊಡ್ತಾ ಇದ್ರು. ಮೇಡಮ್ ಹೇಳೋರೆ ಅವ್ರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದನ್ನಷ್ಟೇ ಪಾಲಿಸ್ತಾ ಇದ್ರು. 14 ಮಂದಿ ಒಬ್ಬೊಬ್ಬರ ಹಿಂದೆ ಮತ್ತೊಬ್ಬರು ಅಲ್ಲಿ ಒಳಗೆ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು. ಏನಾಗುತ್ತೆ ಏನು, ಅವಾಗಲೂ ಕೂಡ ಅವ್ರಿಗೂ ಒಂದು ಕ್ಲಾರಿಟಿ ಇರಲಿಲ್ಲ. ಇನ್ನೊಂದು ಕಡೆ KPCCಯ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಗೆ ಹೈಕಮಾಂಡ್ ಆದೇಶ ಕೂಡ ಕೊಟ್ಟಿತ್ತು, ಸಂಧಾನ ಆಗಲೇಬೇಕಾದಂಥ ಅನಿವಾರ್ಯತೆ, ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಉಳಿಬೇಕು ಅಂದರೆ. ಹೀಗಾಗಿನೇ ಒಂದು ಕಡೆ ಪಟ್ಟು ಬಿಡದೆ ಬೆಳಗ್ಗೆ ಕೂಡ ಲಕ್ಷ್ಮಿ ಮೇಡಮ್ ಕೂಡ ಒಂದು ರೀತಿ ಅವರು ಪಟ್ಟು ಬಿಡೋ ಲಕ್ಷಣ ಕಾಣಿಸ್ತಿರಲಿಲ್ಲ. ಇನ್ನೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್